ಮೋದಿ ಕನಸಿಗೆ ದೊಡ್ಡ ವಿಘ್ನ. ದಕ್ಷಿಣದ ರಾಜ್ಯಗಳಲ್ಲಿ ಹೊಸ ಜಲ ಯುದ್ಧ. ಅಖಾಡಕ್ಕೆ ದೇವೇಗೌಡರು, ಅಡಕತ್ತರಿಯಲ್ಲಿ ಕೇಂದ್ರ. ನಮಸ್ಕಾರ ಸ್ನೇಹಿತರೆ. ತೀವ್ರ ನಿರೀಕ್ಷೆ ಹುಟ್ಟುಹಾಕಿದ್ದ ದಕ್ಷಿಣ ಭಾರತದ ದಿಕ್ಕನ್ನೇ ಬದಲಿಸಬಲ್ಲ ಯೋಜನೆಗೆ ಆಪತ್ತು ಶುರುವಾಗಿದೆ. ಮೋದಿ ಸರ್ಕಾರ ಘೋಷಿಸಿದ್ದ ಕಾವೇರಿ ಗೋದಾವರಿ ರಿವರ್ ಲಿಂಕ್ ಪ್ರಾಜೆಕ್ಟ್ ಹಳ್ಳ ಹಿಡಿಯೋ ಲಕ್ಷಣ ಕಾಣ್ತಾ ಇದ್ದು, ಬಹುತೇಕ ರಾಜ್ಯಗಳು ನಮಗ್ ನೀರು ಜಾಸ್ತಿ ಅಂತ ಈಗ ವಿರೋಧ ವ್ಯಕ್ತಪಡಿಸಿ ಇದನ್ನ ಆಲ್ಮೋಸ್ಟ್ ಈ ಪ್ರಾಜೆಕ್ಟ್ ಅನ್ನೇ ಬೀಳಿಸೋ ರೀತಿ ಕಾಣಿಸ್ತಾ ಇದೆ. ಮಾಡಿದ ಮೀಟಿಂಗ್ ಎಲ್ಲ ಫೇಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ತಲೆನೋವು ಶುರುವಾಗಿದೆ. ಪಂಚರಾಜ್ಯಗಳಿಗೆ ನೀರು ಕೊಡೋಕೆ, ವರ್ಷವಿಡೀ ಈ ಭಾಗದಲ್ಲಿ ನೀರಿರೋ ರೀತಿ ನೋಡ್ಕೊಳ್ಳೋಕೆ ಯೋಜನೆಯನ್ನ ಘೋಷಿಸಲಾಗಿತ್ತು. ಆದರೆ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗೆ ಅನ್ನೋ ರೀತಿಯಲ್ಲಿ ಕಿತ್ತಾಟ ಜೋರಿದೆ ಸೌತ್ ಸ್ಟೇಟ್ಸ್ ನಡುವೆ. ಹಾಗಿದ್ರೆ ಏನಾಗ್ತಾ ಇದೆ ದಕ್ಷಿಣದ ರಾಜ್ಯಗಳಿಗೆ? ಈಗ ಶುರುವಾಗಿರೋ ಈ ಹೊಸ ಜಲಯುದ್ಧ ಯಾವುದು? ಅಸಲಿಗೆ ಈ ನದಿ ಜೋಡಣೆ ಅಂದ್ರೆ ಏನು? ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿಗೆ ಹೇಗೆ ನೀರು ತರ್ತಾರೆ? ಇದರಿಂದ ನಮ್ಮ ರಾಜ್ಯಕ್ಕೆ ಲಾಭನ? DK ಶಿವಕುಮಾರಿಂದ HD ದೇವೇಗೌಡರ ತನಕ ಎಲ್ಲರೂ ಇದಕ್ಕೆ ಕಂಡೀಷನ್ ಏನು ಹಾಕ್ತಾ ಇದ್ದಾರೆ? ತಮಿಳುನಾಡು ಮಾತ್ರ ಖುಷಿಯಾಗಿದೆ. ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಸೈನ್ ಹಾಕಲ್ಲ. ಕೇಂದ್ರದ ಸಂಧಾನಕ್ಕೆ ರಾಜ್ಯಗಳ ಧಿಕ್ಕಾರ. ಎಸ್, ಕಾವೇರಿ ಗೋದಾವರಿ ನದಿ ಜೋಡಣೆ ಬಗ್ಗೆ ದಕ್ಷಿಣದ ರಾಜ್ಯಗಳು ಆಡ್ತಿರೋ ಮಾತಿದು. ಮೊದಲಿಗೆ ಈ ಪ್ಲಾನ್ನ ಉದ್ದೇಶ ಹೇಳಿ, ಆಮೇಲೆ ಇದರಲ್ಲಿ ವಿವಾದ ಯಾಕೆ ಉಂಟಾಗ್ತಿದೆ ಅನ್ನೋದನ್ನ ಹೇಳ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ನದಿ ಜೋಡಣೆ ವಿಚಾರ ಚರ್ಚೆಯಲ್ಲಿದೆ. ಉತ್ತರದ ನದಿಗಳನ್ನ ದಕ್ಷಿಣಕ್ಕೆ ಲಿಂಕ್ ಮಾಡಿದ್ರೆ ಕಷ್ಟ ಕಾಲದಲ್ಲಿ ಅನುಕೂಲಕ್ಕೆ ಬರುತ್ತೆ. ಸುಖ ಸುಮ್ಮನೆ ಸಮುದ್ರ ಸೇರೋ ನೀರನ್ನ ಬರಪೀಡಿತ ಜಾಗಗಳಿಗೆ ಆ ಬರಪೀಡಿತ ಜಾಗಗಳಿಗೆ ನೀರು ಅನ್ನೋದು ಒಂಥರ ಅಮೃತ ರೀತಿ. ಅದು ಬೆಲೆ ಬಾಳೋ ವಸ್ತು. ಅದು ಸಮುದ್ರ ಸೇರೋ ಬದಲಿಗೆ ಅದನ್ನ ಆ ಕಡೆ ಡೈವರ್ಟ್ ಮಾಡೋಣ ಅನ್ನೋದು ಈ ಪ್ಲಾನ್ನ ಒಳ್ಳೆಯ ಉದ್ದೇಶ. ಬ್ರಿಟಿಷರ ಕಾಲದಲ್ಲೇ ಕಲ್ಪನೆ ಶುರುವಾಗಿತ್ತು. ಆದರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇದು ಕಲ್ಪನೆಯಲ್ಲೇ ಉಳ್ಕೊಳ್ತು. ಪರಿಸರ ವಿಚಾರಕ್ಕೆ ಗಲಾಟೆ, ರಾಜ್ಯಗಳ ನಡುವೆ ಕಿತ್ತಾಟ, ಸರ್ಕಾರದ ಆಸಕ್ತಿಯ ಕೊರತೆ, ಹೀಗೆ ನಾನಾ ತೊಂದರೆ ಕಂಡು ಬಂದು ಯೋಜನೆಗಳು ಹಳ್ಳ ಹಿಡಿತಾ ಇದ್ವು. ಆದರೆ ಕಳೆದ ವರ್ಷ ಈ ಆಸೆ ಮತ್ತೆ ಚಿಗುರ್ತು. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಇದಕ್ಕೆ ಮೊದಲ ಸಕ್ಸಸ್ ಕೂಡ ಸಿಕ್ತು. ಸುಮಾರು 49,000 ಕೋಟಿ ರೂಪಾಯಿ ವೆಚ್ಚದಲ್ಲಿ UP ಮತ್ತು ಮಧ್ಯಪ್ರದೇಶದ ನಡುವೆ ಕೆನ್ ಬೆಟ್ವಾ ನದಿಯನ್ನ ಜೋಡಿಸೇ ಬಿಟ್ರು. ಸೊ ಕೇಂದ್ರ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರ, UP ಸರ್ಕಾರ ಕೋಆರ್ಡಿನೇಷನ್ ಅಲ್ಲಿ ಇದನ್ನ ಸಾಧಿಸ್ಬಿಟ್ರು. ಇದೇ ರೀತಿ ಭಾರತದ ಸಾಕಷ್ಟು ನದಿಗಳನ್ನು, ಅದರಲ್ಲೂ ಕೂಡ ಉತ್ತರದ ನದಿಗಳನ್ನು ದಕ್ಷಿಣಕ್ಕೆ ಜೋಡಿಸಬೇಕು ಅನ್ನೋದು ಕೇಂದ್ರದ ಪ್ಲಾನ್ ಆಗಿತ್ತು. ಹೀಗಾಗಿ ಕಾವೇರಿ ಮತ್ತು ಗೋದಾವರಿ ಪ್ರಾಜೆಕ್ಟ್ ಅನ್ನ ಕೈಗೆ ಎತ್ಕೊಳ್ಳಾಯಿತು. ನಿತಿನ್ ಗಡ್ಕರಿ ನೀರಾವರಿ ಮಂತ್ರಿಯಾಗಿದ್ದಾಗ 2017ರಲ್ಲಿ ಇದರ ಬಗ್ಗೆ ಕೇಂದ್ರ ಒಂದಷ್ಟು ಮಾಹಿತಿ ಕೊಡ್ತು. 90% ಹಣವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ, 90%. ಉಳಿದ 10% ಹಣವನ್ನ ರಾಜ್ಯಗಳು ಕೊಡಬೇಕು. ದಕ್ಷಿಣ ರಾಜ್ಯಗಳ CMಗಳ ಮೀಟಿಂಗ್ ಮಾಡಿ ಇದರ ಬಗ್ಗೆ ಮಾತಾಡ್ತೀವಿ ಅಂತ ಗಡ್ಕರಿ ಹೇಳಿದ್ರು. ಆದಷ್ಟು ಬೇಗ DPR ಅಂದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಇದನ್ನ ಸಂಬಂಧಪಟ್ಟ ಎಲ್ಲ ರಾಜ್ಯಗಳಿಗೂ ನಾವು ಕೊಡ್ತೀವಿ ಅಂತ ಹೇಳಿ ಕೊಟ್ಟರು. DPR ಮಾಡಿ ಕೊಟ್ಟರು. ಆದರೆ ಅಲ್ಲಿಂದ ಸೂಕ್ತ ಸ್ಪಂದನೆ ಬರಲೇ ಇಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 night 5 days ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈಗ ನೀವೊಂದು ಚಿತ್ರ ನೋಡ್ತಾ ಇದ್ದೀರಿ. ಇದೇ ಗೋದಾವರಿ. ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ತೆಲಂಗಾಣ, ಆಂಧ್ರದಲ್ಲಿ ಹರಿಯೋ ಈ ನದಿ ಸುಮಾರು 1465 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಭಾರತದ 2ನೇ ಅತಿ ಉದ್ದದ ನದಿ. ದೇಶದ 10% ಭೂಭಾಗವನ್ನು ಕವರ್ ಮಾಡುತ್ತೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ ಇದರಲ್ಲಿ ದೊಡ್ಡ ಪಾಲನ್ನ ಹೊಂದಿವೆ. ಕರ್ನಾಟಕ, ಮಧ್ಯಪ್ರದೇಶದಲ್ಲೂ ಇದರ ಜಲನಯನ ಪ್ರದೇಶ ಇದೆ. ಇಷ್ಟು ದೊಡ್ಡ ನದಿಯಿಂದ ಹೆಚ್ಚಿನ ಪ್ರಮಾಣದ ನೀರು ಅಂದರೆ 1200 TMC ಅಡಿ ನೀರು ಬಂಗಾಳ ಕೊಲ್ಲಿಯನ್ನ ಸೇರ್ತಾ ಇದೆ, ಸಮುದ್ರಕ್ಕೆ ಹೋಗಿ ಲೀನ ಆಗ್ತಾ ಇದೆ. ಈ ನೀರನ್ನು ದಕ್ಷಿಣ ರಾಜ್ಯಗಳಿಗೆ ಹರಿಸಿದ್ರೆ ಇಲ್ಲಿ ಬರಡು ಭೂಮಿಯಲ್ಲಿ ಹಸಿರು ಕ್ರಾಂತಿ ಮಾಡ್ಬೋದು ಅನ್ನೋ ಆಸೆ. ಒಂದೇ ಸಲ ಪ್ರವಾಹ ಮತ್ತು ಬರ ಎರಡಕ್ಕೂ ಪರಿಹಾರ ಕಂಡ್ಕೋಬೋದು ಅಂತ. ಕೃಷಿಯೊಂದಿಗೆ ಕುಡಿಯೋ ನೀರು, ವ್ಯಾಪಾರ, ಕೈಗಾರಿಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ. ಬೆಳೀತಾ ಇರೋ ಜನಸಂಖ್ಯೆಗೆ ಈ ಯೋಜನೆ ಒಂದು ರೀತಿ ಅಮೃತದಂತೆ ಆಗುತ್ತೆ ಅಂತ.
ರಾಜ್ಯಗಳ ನಡುವೆ ನೀರಿನ ಜಗಳನೂ ತಪ್ಪುತ್ತೆ. ಮಳೆ ಕಾರಣದಿಂದ ರೈತರು ಬೆಳೆ ಎಲ್ಲ ಹಾಳಾಗಿ ಕೆಟ್ಟ ನಿರ್ಧಾರ ತಗೊಳ್ಳೋದು ಅದು ಕೂಡ ತಪ್ಪುತ್ತೆ. ಬೆಳೆ ನಷ್ಟ ತಪ್ಪುತ್ತೆ. ದೇಶದ ಆಹಾರ ಭದ್ರತೆಯನ್ನು ಕಾಪಾಡ್ಕೋಬಹುದು ಅನ್ನೋದು ಕೇಂದ್ರದ ಪ್ಲಾನ್ ಆಗಿತ್ತು. ಆದರೆ ಇದಕ್ಕೆ ದಕ್ಷಿಣದ ಬಹುತೇಕ ರಾಜ್ಯಗಳು ಒಪ್ತಾ ಇಲ್ಲ. ಯಾಕೆ ಅಂದರೆ, ವಿವಾದ ಯಾಕೆ ಅಂತ ಹೇಳಿದ್ರೆ, ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಗೋದಾವರಿ ನದಿಗಿರೋ ಇಂಚಂಪಲ್ಲಿ ಬ್ಯಾರೇಜ್. ಈಗಿನ ಪ್ಲಾನ್ ಪ್ರಕಾರ ಇಲ್ಲಿಂದ ಕೃಷ್ಣಾ ನದಿಗೆ ಅಂದರೆ ನಾಗಾರ್ಜುನ ಸಾಗರ ಡ್ಯಾಮ್ಗೆ ಪೈಪ್ಲೈನ್ ಮೂಲಕ ನೀರು ಹಾಯಿಸಬೇಕು. ಅಲ್ಲಿಂದ ಪೆನ್ನಾರ್ ನದಿಗೆ ನೀರು ತಂದು ಬಳಿಕ ಕಾವೇರಿ ನದಿಗೆ ಹರಿಸಲಾಗುತ್ತೆ. ಆರಂಭದಲ್ಲಿ ಈ ಯೋಜನೆ ಪ್ರಕಾರ 247 TMC ನೀರು ದಕ್ಷಿಣದ ರಾಜ್ಯಗಳಿಗೆ ಹರಿಸೋ ಪ್ಲಾನ್ ಮಾಡಲಾಗಿತ್ತು. ಆದರೆ ಒಡಿಶಾ ಮತ್ತು ಛತ್ತೀಸ್ಗಢ ರಾಜ್ಯಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. ನಾವು ಕೂಡ ಗೋದಾವರಿ ನದಿಯನ್ನು ನಂಬ್ಕೊಂಡಿದ್ದೀವಿ, ಇಷ್ಟು ನೀರು ಡೈವರ್ಟ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ಸ್ ಕತೆ ಏನು, ನಮ್ಮ ಬೇಸಿನ್ನೂ ಇದರಲ್ಲಿ ಬರ್ತವೆ ಅಂತ ಹೇಳಿದ್ರು. ಹೀಗಾಗಿ 247 TMCಯಿಂದ 147 TMCಗೆ ಈ ಯೋಜನೆಯನ್ನು ಇಳಿಸಿದ್ರು. ಆದರೆ ತೆಲಂಗಾಣದಿಂದ ವಿರೋಧ ಬಂತು. ಗೋದಾವರಿ ನೀರು ನಮಗೆ ಆಧಾರ, ಇಲ್ಲಿಂದ ಹೆಚ್ಚು ನೀರು ಕೆಳಗೂ ಹರಿಬಾರ್ದು, ಮುಂದಕ್ಕೂ ಹೋಗಬಾರ್ದು. ಈ ಯೋಜನೆ ಮಾಡಿದ್ರೆ ಅರ್ಧದಷ್ಟು ನೀರು ನಮಗೆ ಬೇಕು ಅಂತ ತೆಲಂಗಾಣ ಕೇಳ್ತು. ಅವರಿನ್ನೂ ಕೂಡ ಅದೇ ವಾದ ವಿವಾದ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಸದ್ಯ ಇದುವರೆಗೂ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಯಾರಿಗೆ ಎಷ್ಟು ನೀರು ಅಂತ ಫೈನಲ್ ಮಾಡಿಲ್ಲ. ಆದರೆ ಅರ್ಧದಷ್ಟು ನೀರು ನನಗೇ ಬೇಕು ಅಂತ ತೆಲಂಗಾಣ ಕೇಳ್ತಾ ಇದೆ. ಕೊಡಲಿಲ್ಲ ಅಂದರೆ ಒಪ್ಪಲ್ಲ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಇಂಚಪಲ್ಲಿ ಬ್ಯಾರೇಜ್ನಿಂದ ನೀರು ತಗೋಬೇಡಿ, ಇಲ್ಲಿ ನೀರು ತಿರುಗಿಸಿದ್ರೆ ಮುಂದೆ ಇರೋ ನಮ್ಮದೇ ಸಮಕ್ಕ ಬ್ಯಾರೇಜ್ಗೆ ನೀರೇ ಇರೋದಿಲ್ಲ. ಸೊ ನೀವು ಸಮಕ್ಕ ಬ್ಯಾರೇಜ್ ನಂತರವೇ ನೀರು ತಗೊಳ್ಬೇಕಾದ್ರೆ ಅಂತ ತೆಲಂಗಾಣ ಹೇಳ್ತಾ ಇದೆ. ಆದರೆ ಇದಕ್ಕೆ ಛತ್ತೀಸ್ಗಢ ಒಪ್ತಾ ಇಲ್ಲ. ಕಾರಣ, ಈ ಸಮಕ್ಕ ಬ್ಯಾರೇಜ್ ಇರೋದು ತೆಲಂಗಾಣದ ಮುಳುಗು ಡಿಸ್ಟ್ರಿಕ್ಟ್ನಲ್ಲಿ, ಇದು ಬರೋದು ಛತ್ತೀಸ್ಗಢ ಗಡಿಯಲ್ಲಿ. ಇಲ್ಲಿಂದ ನೀರು ತಗೊಂಡ್ರೆ ಮುಂದೆ ನಾವೇನು ಮಾಡೋದು ಅಂತ ಛತ್ತೀಸ್ಗಢ ಕೇಳ್ತಾ ಇದೆ. ಇತ್ತ ಆಂಧ್ರದ ಪರಿಸ್ಥಿತಿ ಕೂಡ ಡಿಫ್ರೆಂಟ್ ಆಗೇನಿಲ್ಲ. ಕೃಷ್ಣ ನೀರಿನ ವಿವಾದವೇ ಇನ್ನೂ ಮುಗಿದಿಲ್ಲ. ತೆಲಂಗಾಣ ನಮ್ಮ ಯೋಜನೆಗಳಿಗೆ ಅಡ್ಡಗಾಲು ಹಾಕ್ತಾ ಇದೆ. ಸೊ ಅದನ್ನು ಮಾಡಿದ ನಂತರ ಇದಕ್ಕೆ ಕೈ ಹಾಕಿ ಫಸ್ಟ್ ಅದನ್ನು ಮುಗಿಸಿ ಅಂತ ಆಂಧ್ರ ಹೇಳ್ತಾ ಇದೆ. ಒಂದು ವೇಳೆ ಯೋಜನೆ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಅನ್ಯಾಯ ಮಾಡಬೇಡಿ. ಆಂಧ್ರ ನೀರಾವರಿಯಲ್ಲಿ ತುಂಬ ಹಿಂದೆ ಬಿದ್ದಿದೆ, ನಮಗೆ ಹೆಚ್ಚು ನೀರು ಕೊಡಿ ಅಂತ ಆಂಧ್ರನು ಕೇಳ್ತಾ ಇದೆ. ಇತ್ತ ತಮಿಳುನಾಡು ಸದ್ಯಕ್ಕೆ ಯಾವುದೇ ಕೊಂಕನ್ನು ತೆಗೆದಿಲ್ಲ. ಯಾಕಂದರೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ತಮಿಳುನಾಡಿಗೆ ಬಹಳ ಖುಷಿಯಾಗುತ್ತೆ. ಹಾಗಾಗಿ ಯೋಜನೆ ಬೇಡ ಅಂತ ಇವರು ಹೇಳ್ತಿಲ್ಲ, ಆದರೆ ಬಂದ ಮೇಲೆ ನೀರು ಜಾಸ್ತಿ ನಮಗೆ ಕೊಡಿ ಅಂತ ಮತ್ತೆ ಕೇಳ್ತಿದ್ದಾರೆ. ತಮಿಳುನಾಡಿನ ಡಿಮಾಂಡ್ ಯಾವ ಲೆವೆಲ್ಗಿದೆ ಅಂದರೆ ನಿಮಗೆ ಶಾಕ್ ಆಗುತ್ತೆ. 247 TMC ಪ್ಲಾನ್ ಇದ್ದಾಗ ಅದರಲ್ಲಿ ಭರ್ತಿ 200 TMC ನಮಗೆ ಕೊಟ್ಬಿಡಿ ಅಂತ ತಮಿಳುನಾಡು ವಾದ ಮಾಡಿತ್ತು. ಉಳಿದ 47 TMC ಉಳಿದವರಿಗೆ ಹಂಚಿಕೊಳ್ಳಿ ಅಂತ ಹೇಳಿತ್ತು. 200 ಇವರಿಗೆ ಬೇಕಂತೆ. ಆದರೆ ಈಗ 147 TMC ಅಲ್ವಾ, ಅದರಲ್ಲಿ 41 TMC ನಮಗೆ ಹರಿಸಿ, ಇದರಲ್ಲಿ 17 TMCಯನ್ನು ನೀರಾವರಿಗೆ, 9 TMC ಕುಡಿಯೋಕೆ, 12 TMC ಕೈಗಾರಿಕೆಗೆ ಅಂತ ಲೆಕ್ಕ ಬೇರೆ ಹಾಕ್ಕೊಂಡು ಟೋಟಲ್ ಇಷ್ಟು ಕೊಡಿ, 147ರಲ್ಲಿ 41 ನಮಗೆ ಕೊಡಿ ಅಂತ ತಮಿಳುನಾಡು ಇವಾಗ ಕೇಳ್ತಾ ಇದೆ. ಇಲ್ವಾ, ಅಷ್ಟು ಕೊಡಲ್ವಾ, 41 ಕೊಡೋದಿಲ್ವಾ, ಹಾಗಾಗಿ ಆಟಕ್ಕೆ ನಾವಿಲ್ಲ ಅಂತ ತಮಿಳುನಾಡು ವಾದ. ಕರ್ನಾಟಕದ ನಿಲುವೇನು? ಸ್ನೇಹಿತರೆ, ಈ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ನೀರು ಸಿಗಲ್ಲ. ಯಾಕಂದ್ರೆ ಈ ಯೋಜನೆ ಕರ್ನಾಟಕದಲ್ಲಿ ನೇರವಾಗಿ ಹಾದೇ ಹೋಗಲ್ಲ. ಆದರೆ ಇದರಲ್ಲಿ ನಮಗೂ ಹೆಚ್ಚಿನ ನೀರು ಕೊಡಿ ಅಂತ ಕರ್ನಾಟಕ ಸರ್ಕಾರ ಕೂಡ ಕೇಳ್ತಾ ಇದೆ. ಕೃಷ್ಣ, ಗೋದಾವರಿ, ಪೆನ್ನಾರ್ ನದಿ ಜಲಾನಯನ ಪ್ರದೇಶ ನಮಗೂ ಸೇರುತ್ತೆ. ಸೊ ಈ ಯೋಜನೆ ಜಾರಿಯಾದರೆ ನದಿಗಳ ನೀರಿನ ಹಂಚಿಕೆಯನ್ನು ಮತ್ತೆ ನವೀಕರಣ ಮಾಡಬೇಕು. ಹೀಗಾಗಿ ನಾವು ಹರಿಸೋ ನದಿ ನೀರಲ್ಲಿ ಹೆಚ್ಚಿನ ಪಾಲನ್ನು ನಮಗೆ ಬಿಡಿ ಅಂತ ಕರ್ನಾಟಕನೂ ಕೇಳ್ತಾ ಇದೆ. ಒಂದು ವೇಳೆ ಇದರಲ್ಲಿ ಅನ್ಯಾಯ ಆದರೆ ಈ ಒಪ್ಪಂದಕ್ಕೆ ನಾವು ಸೈನ್ ಹಾಕಲ್ಲ ಅಂತ ಕರ್ನಾಟಕನೂ ಹೇಳ್ತಾ ಇದೆ. ಕಳೆದ ವಾರ ಮಾಜಿ PM HD ದೇವೇಗೌಡರು ಕೂಡ ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ 15 TMC ನೀರು ಕೊಡೋಕೆ ಹೇಳ್ತಿದ್ದಾರೆ. ಆದರೆ ಇದು ಕೂಡ ಸಾಕಾಗಲ್ಲ, 25 TMC ನಮಗೇ ಬೇಕು. ಈ ಹೋರಾಟದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಕಾಂಗ್ರೆಸ್ ಸಂಸದರ ಜೊತೆಗೆ ಸೇರೋಕ್ಕೂ ನನಗೆ ಹಿಂಜರಿಕೆ ಇಲ್ಲ. ಕರ್ನಾಟಕದ ಹಿತಾಸಕ್ತಿ ಬಂದಾಗ BJP, ಕಾಂಗ್ರೆಸ್, JDS ಎಲ್ಲರೂ ಭಿನ್ನಾಭಿಪ್ರಾಯ ಬದಿಗಿಡಬೇಕು. ರಾಜ್ಯ ಸರ್ಕಾರಕ್ಕೆ ನನ್ನ ಬೆಂಬಲ ಇದೆ, ನಾನು ಹೋರಾಟ ಮಾಡ್ತೀನಿ ಅಂತ ಈ ಇಳಿ ವಯಸ್ಸಲ್ಲೂ ದೇವೇಗೌಡರು ಗುಟುರು ಹಾಕಿದ್ದಾರೆ. ಜೊತೆಗೆ ಕೆಲ ದಿನಗಳ ಹಿಂದೆ ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನು ಅಂದರೆ ತಮ್ಮದೇ ಮೈತ್ರಿ ಸರ್ಕಾರದ ಸಚಿವರನ್ನು ಮೀಟ್ ಮಾಡಿ ರಾಜ್ಯದ ಪರವಾಗಿ ಮನವಿ ಮಾಡಿದ್ದಾರೆ. ಇತ್ತ DK ಶಿವಕುಮಾರ್ ಕೂಡ ಹೆಚ್ಚಿನ ನೀರು ಬೇಕು, 15 TMC ಸಾಕಾಗಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕಾವೇರಿ ಗೋದಾವರಿ ಲಿಂಕ್ ಯೋಜನೆ ಕೇಂದ್ರಕ್ಕೆ ದೊಡ್ಡ ಸವಾಲನ್ನು ಸೃಷ್ಟಿ ಮಾಡಿದೆ. ಇದಾಗುತ್ತೋ ಇಲ್ವೋ ಅನ್ನೋ ರೀತಿಲಿ ಆಗೋಗಿದೆ. ಈಗ ಆಲ್ರೆಡಿ ನಿರಂತರ ಮೀಟಿಂಗ್ಗಳನ್ನು ಮಾಡಿರೋ ಕೇಂದ್ರ ಸರ್ಕಾರ ಕಳೆದ ಡಿಸೆಂಬರ್ನಲ್ಲಿ ಎಲ್ಲ ರಾಜ್ಯಗಳನ್ನು ಸೇರಿಸಿ ಒಪಿನಿಯನ್ ಕೇಳಿತ್ತು. ಆದರೆ ಅಲ್ಲೂ ಸಂಧಾನ ಆಗಿಲ್ಲ, ಮುರಿದು ಹೋಗಿದೆ ಮೀಟಿಂಗ್.
ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳು ತಮ್ಮ ಪಾಲಿನ ನೀರಿನ ಬಗ್ಗೆ ಜಾಸ್ತಿ ಡಿಮಾಂಡ್ ಇಟ್ಟು ಒತ್ತಡ ಹಾಕ್ತಿವೆ. ಸದ್ಯ ಅಂದಾಜು ಮಾಡಿರೋ ನೀರಿಗಿಂತ ಹೆಚ್ಚಿನ ನೀರು ಬಿಡೋಕೆ ಕೇಂದ್ರ ಸರ್ಕಾರ ಕೂಡ ಒಪ್ತಾ ಇಲ್ಲ. ಯಾಕಂದ್ರೆ ಒಡಿಶಾ, ಛತ್ತೀಸ್ಗಢದಂತ ರಾಜ್ಯಗಳಿಂದ ಪ್ರೆಷರ್ ಇದೆ. ಹೀಗಾಗಿ ಎಲ್ಲರಿಗೂ ಎಷ್ಟೆಷ್ಟು ಬರುತ್ತೋ ಹಂಚ್ಕೊಳ್ಳೋಣ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ನೀರಿನ ವಿಚಾರದಲ್ಲಿ ಸ್ವಲ್ಪ ಸೆನ್ಸಿಟಿವೇ ಆಗಿರುವಂತಹ ದಕ್ಷಿಣದ ರಾಜ್ಯಗಳ ಡಿಮಾಂಡ್ ಏನಿದೆ ಪ್ರತಿ ರಾಜ್ಯದ್ದು ಜಾಸ್ತಿ ಇರೋದ್ರಿಂದ ಒಂದು ಸಂಧಾನಕ್ಕೆ ಒಂದು ಅಂತಿಮ ಫಾರ್ಮುಲಾಗೆ ಬರೋಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಮೀಟಿಂಗ್ ಅಂತ ಹೇಳ್ತಾ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.